पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಭಗವದ್ಗೀತೆಯ ಕರ್ಮಯೋಗದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಬರುತ್ತೆ, ನಾವು ಏನೇ ಮಾಡಬೇಕಾದ್ರೂ ಯಾಕೆ ಸುಮ್ಮನೆ ಟೆನ್ಷನ್ ತಗೋಬೇಕು, ಅಥವಾ ನಾವು ಮಾಡಿದಷ್ಟು ಎಲ್ಲನೂ ಸಾಧನೆ ಮಾಡೋಕ್ಕಾಗತ್ತಾ, ಸಾಧಿಸೋದಕ್ಕಾಗತ್ತಾ? ಪ್ರತಿಯೊಂದಕ್ಕೂ ಒಂದು ಫೇಟ್ ಅಂತಿದೆ, ಇಲ್ಲ ಅಂತ ಹೇಳಿದ್ರೆ ಡೆಸ್ಟಿನಿ ಅಂತಾರೆ, ಇಲ್ಲ ನಾವೆಲ್ಲ ಮಾಡ್ತೀವಿ ಆದರೆ ಆಗೋದೇ ಬೇರೆ ರೀತಿ ಇರುತ್ತೆ, ನಾವ್ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಕು, ಅಥವಾ ಸುಮ್ಮನೆ ನಾವು ಯಾಕೆ ವರಿ ಮಾಡ್ಕೋಬೇಕು, ಅದೇನಾಗುತ್ತೋ ಆಗಲಿ, ಫೇಟ್ ಅನ್ನೋದು ಡಿಸೈಡ್ ಮಾಡಲಿ ಅನ್ನೋವಂಥದ್ದು ಮಾತು ಸಾಮಾನ್ಯ ಬರೋಂಥದ್ದು. ಆದರೆ ನಮ್ಮ ಕರ್ತವ್ಯ ನಾವು ಮಾಡಿದಾಗ, ಪ್ರತಿಯೊಬ್ಬರೂ ಅವರವರ ಕರ್ತವ್ಯವನ್ನು ಸರಿಯಾದ ರೀತಿ ಮಾಡಿದಾಗ ಅದು ಬರುವಂತಹ ಫಲ ಅದು ನಿಜವಾಗ್ಲೂ ಸಹ ಸರಿಯಾಗಿರುತ್ತೆ. ಈ ಶ್ಲೋಕದಲ್ಲಿ ಭಗವಾನ್ ಕೃಷ್ಣ ಹೇಳ್ತಾನೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞಾತ್ ಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಅನ್ನಾದ್ ಭವಂತಿ ಭೂತಾನಿ. ನಮಗೆ ತಿಂಡಿ ಊಟ ಬೇಕು, ಆಹಾರ ಬೇಕು. ಇದನ್ನು ಬರುತ್ತೆ ಅನ್ನಾದ್ ಭವಂತಿ ಭೂತಾನಿ. ಅನ್ನದಿಂದ ನಮಗೆ ಪ್ರತಿಯೊಂದು ಸಹ ಚರಾಚರ ಅಂದ್ರೆ ಪ್ರತಿಯೊಂದು ಜೀವರಾಶಿಯು ಸಹ ಹುಟ್ಟುತ್ತೆ, ಬೆಳೆಯುತ್ತೆ. ಪರ್ಜನ್ಯಾದ ಅನ್ನ ಸಂಭವ. ಪರ್ಜನ್ಯ ಅಂದ್ರೆ ಮಳೆ, ನೀರು. ಆ ಮಳೆ ಇತ್ತು ಅಂತ ಹೇಳಿದ್ರೆ ಕೃಷಿ ಪ್ರತಿಯೊಂದು ಬೆಳೆಯುತ್ತೆ, ಸಸ್ಯ ಜೀವರಾಶಿ ಪ್ರತಿಯೊಂದು ಬೆಳೆಯುತ್ತೆ, ಅದರಿಂದ ಅನ್ನ ಆಗ್ತದೆ. ಯಜ್ಞ ಭವತಿ ಪರ್ಜನ್ಯ. ಯಜ್ಞದಿಂದ ಪರ್ಜನ್ಯ ಅಂದ್ರೆ ಮಳೆ. ಯಜ್ಞ ಅಂದ್ರೆ ಏನು? ಇಲ್ಲಿ ನಾವು ಇದು ಸೈಂಟಿಫಿಕ್ ಏಜು, ಹೋಮ ಹವನಗಳು ಮಾಡಿದಾಗ ಮಾತ್ರ ಮಳೆ ಬರುತ್ತೆ ಅನ್ನುವಂಥದ್ದು ಹೇಳಿದ್ರೆ ಜನ ಒಪ್ಪಲ್ಲ. ಅವರವರ ಕರ್ತವ್ಯಗಳನ್ನು ಮಾಡಬೇಕು, ಒಂದು ಎಕಾಲಜಿ ಮೇಂಟೈನ್ ಮಾಡಬೇಕು, ಸಸ್ಯ ರಾಶಿಯನ್ನು ಬೆಳೆಸಬೇಕು, ಅಫಾರೆಸ್ಟೇಷನ್ ಮರಗಳನ್ನ ನಾಟಬೇಕು, ಸಾಕಷ್ಟು ಗಿಡಗಳು ಮರಗಳು ಚೆನ್ನಾಗಿ ಬೆಳೀಬೇಕು, ಕಾಡು ಬೆಳೀಬೇಕು. ಈ ರೀತಿ ಅವರವರ ಕರ್ತವ್ಯಗಳು ಮಾಡ್ತಾ ಇರಬೇಕು. ಇದ್ರ ಜೊತೆಗೆ ಒಂದು ಕಾಡಿನ ಸಂಪತ್ತನ್ನು ನಾಶ ಮಾಡಬಾರ್ದು, ಅಫಾರೆಸ್ಟೇಷನ್ ಮಾಡಬಾರ್ದು. ನಮ್ಮ ಎಂಟೈರ್ ಎಕಾಲಜಿ, ನಿಮ್ಮ ಒಂದು ಪರಿಸರವನ್ನು ಯಾವಾಗಲೂ ಸಹ ಚೆನ್ನಾಗಿ ಇಟ್ಕೋಬೇಕು. ಇದರಿಂದ ಏನಾಗುತ್ತೆ, ಯಜ್ಞಾತ್ ಭವತಿ ಪರ್ಜನ್ಯ ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯೋ ಲಗ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಯಜ್ಞದಿಂದ ಏನು? ಕರ್ಮದಿಂದ ಯಜ್ಞ ಆಗುತ್ತೆ ಅಂತ. ಯಜ್ಞ ಅಂದ್ರೆ ಏನು? ನಾವು ಹೇಳಿದ್ವಿ, ಅವರವರ ಪ್ರತಿಯೊಂದು ಒಂದು ಕೆಲಸಕ್ಕೂ ಅವರವರು ಮಾಡುವಂತಹ ವೃತ್ತಿ, ಅವರು ಮಾಡುವಂತಹ ಒಂದು ಕೆಲಸಗಳು, ಆ ಕೆಲಸಗಳು ಅವರವರು ಸರಿಯಾದ ರೀತಿ ಒಳ್ಳೆ ಮನೋಭಾವದಿಂದ ನನಗೆ ಒಳ್ಳೆದಾದ್ರೆ ಸಾಕು, ಬೇರೆ ಯಾರಿಗಾದ್ರೂ ಏನಾದ್ರೂ ಪರವಾಗಿಲ್ಲ ಅನ್ನೋ ಭಾವನೆ ಆಗಿದ್ದು ನಾವು ಚೆನ್ನಾಗಿರ್ಬೇಕು. ಮತ್ತೆ ಈ ಒಂದು ವಿಶ್ವ, ಈ ಒಂದು ಇಡೀ ನಮ್ಮ ಮನುಕುಲ ಸಮಾಜ, ಈ ಒಂದು ಸೃಷ್ಟಿನ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದಾಗ, ಯಾಕೆಂದ್ರೆ ನಾವೇನು ಯೋಚನೆ ಮಾಡ್ತೇವೆ, ಪುನಃ ಬೇರೆಯವರು ಅದೇ ರೀತಿ ಯೋಚನೆ ಮಾಡಿದ್ರೆ, ನಾವು ಚೆನ್ನಾಗಿರ್ಬೇಕು ಪ್ರತಿಯೊಬ್ಬರು ಅನ್ಕೊಂಡಾಗ ಪ್ರತಿಯೊಬ್ಬರು ಅದೇ ರೀತಿ ಅನ್ಕೊಂಡ್ರೆ ಅವ್ರು ಯಾರು ಸಹ ಚೆನ್ನಾಗಿರೋದಕ್ಕೆ, ಸುಖವಾಗಿರೋದಕ್ಕೆ, ಶಾಂತಿ ಇರೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಚೆನ್ನಾಗಿರ್ಬೇಕು ಮತ್ತೆ ಪ್ರತಿಯೊಬ್ಬರು ಸಹ ಚೆನ್ನಾಗಿರ್ಬೇಕು ಅಂತ ಭಾವನೆಯಿಂದ ಕೆಲಸ ಮಾಡಿದಾಗ ಪ್ರತಿಯೊಬ್ಬರ ರೀತಿ ಅದರಿಂದ ಭಾವನೆಯಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಇದು ಇಂಟರ್ ಕನೆಕ್ಟೆಡ್ನೆಸ್ ಅಂತ. ಇದು ಕಾಸ್ಮಿಕ್ ಸೊಸೈಟಿ, ಕಾಸ್ಮಾಲಜಿ, ಕಾಸ್ಮಿಕ್ ಸೊಸೈಟಿನಲ್ಲಿ ಒಂದು ವಿಶ್ವ ಪರಿಸರ ಮತ್ತು ವಿಶ್ವ ಕುಟುಂಬ ಇದೆ. ಈ ವಿಶ್ವದ ಒಂದು ಕುಟುಂಬದಲ್ಲಿ ನಾವು ಪ್ರತಿಯೊಬ್ಬರು ಕೇರ್ ತಗೋಬೇಕಾಗತ್ತೆ. ಡೈರೆಕ್ಟ್ ಆಗಿ ಆಗ್ಬೋದು, ಇಂಡೈರೆಕ್ಟ್ ಆಗಿ ಆಗ್ಬೋದು, ಕೇರ್ ತಗೊಳ್ಳೇಬೇಕು. ಅವರ ಕೆಲಸ ಕಾರ್ಯಗಳಲ್ಲಿ ಆ ರೀತಿಯ ಮನೋಭಾವನೆ ಮಾಡಿದಾಗ ಪ್ರತಿಯೊಂದು ಚೆನ್ನಾಗಿ ನಡೆಯುತ್ತೆ. ಈಗ ಕರ್ಮ ಬ್ರಹ್ಮೇತಿ, ಕರ್ಮ ಬಹು ಕುಂಠಿತ ಅಂತ. ಕರ್ಮ ಅಂದ್ರೆ ಕರ್ಮ ಬ್ರಹ್ಮ ನಮ್ಗೆ ಗೊತ್ತಿದೆ.
ನಾದ ಬ್ರಹ್ಮ, ಅನ್ನ ಬ್ರಹ್ಮ, ಕರ್ಮ ಬ್ರಹ್ಮ, ಶಬ್ದ ಬ್ರಹ್ಮ, ಅಂದ್ರೆ ಪ್ರತಿಯೊಂದು ಸಹ ಬ್ರಹ್ಮದ ಒಂದು ಪ್ರತಿರೂಪ. ಅದೇ ರೀತಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಸಹ ಅದು ಬ್ರಹ್ಮ ಭಾವನೆಯಿಂದ ಮಾಡೋದು. ಅದು ಮಾಡಿದಾಗ ಅದು ಬ್ರಹ್ಮದ ಕೆಲಸ ಆಗುತ್ತೆ, ಅಂದ್ರೆ ಭಗವಂತನ ಕೆಲಸ ಆಗುತ್ತೆ. ಏನೋ ಹೇಳ್ತಾರಲ್ಲ, ಗಾಡ್ಸ್ ವರ್ಕ್, ಇಟ್ ಈಸ್ ಗಾಡ್ಸ್ ವರ್ಕ್, ಇಟ್ ಇಸ್ ನಾಟ್ ಮೈ ಓನ್ ವರ್ಕ್. ಅಂದ್ರೆ ನನ್ನ ಸ್ವಂತದ ಕೆಲಸ ಅಲ್ಲ. ಸ್ವಂತದ ಕೆಲಸ ಅಂದ್ರೆ ನನಗೆ ಮಾತ್ರ ಸಂಬಂಧಿಸಿರುವಂತದ್ದು. ಇಟ್ಸ್ ಗಾಡ್ಸ್ ವರ್ಕ್ ಅಂದಾಗ ಪ್ರತಿಯೊಬ್ಬರಿಗೂ ಸೇರಿ ಮಾಡ್ಬೇಕು. ಗಾಡ್ ಅಂದ್ರೆ ಏನು? ಒಂದು ಸ್ಟ್ಯಾಚ್ಯೂ ಅಲ್ಲ. ಗಾಡ್ ಅಂದ್ರೆ ಭಗವಂತ ಅಂದ್ರೆ ಅವನು ಎಲ್ಲರಿಗೂ ತಂದೆ. ತಂದೆ ಎಲ್ಲಾ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ, ಅಥವಾ ಯಾವುದೋ ಒಂದು ಮಗು ಚೆನ್ನಾಗಿರ್ತಾರೆ ಸಾಕು, ಅವರು ತೊಂದರೆ ಇದೆ ಇದು ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ತಂದೆ ಅಂದಾಗ ಅವನು ಪ್ರತಿಯೊಬ್ಬರು ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಒಳ್ಳೆ ಮನೋಭಾವದಿಂದ ಇರಬೇಕು, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೋಬೇಕು, ಒಬ್ಬರ ಕಷ್ಟ ಸುಖ ಇನ್ನೊಬ್ಬರು ಸ್ಪಂದಿಸಬೇಕು ಅನ್ನೋ ಭಾವ ಇದು. ಹಾಗಾಗಿ ಬ್ರಹ್ಮ ಕರ್ಮ ಬಹುಪೂರ್ವೀತ, ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇರ್ಬೇಕು ಪ್ರತಿಯೊಬ್ಬರು ಸಹ. ನನ್ನ ಕೆಲಸ ನಂದು ನಾನು ಮಾಡ್ಕೊಂಡ್ಬಿಟ್ರೆ ರಿಲ್ಯಾಕ್ಸ್ ಮಾಡ್ತೀನಿ, ಅವ್ರು ಏನಾದ್ರು ಆಗಲಿ ಅನ್ನೋ ಭಾವದಿಂದ ಅಲ್ಲದೆ ಪ್ರತಿಯೊಬ್ಬರು ಸಹ ಒಂದು ಇಂಟರ್ ಕನೆಕ್ಟೆಡ್ನೆಸ್, ಕಾಸ್ಮಿಕ್ ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನು ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು. ಇದು ಆದಾಗ, ಆ ರೀತಿ ಕೆಲಸ ಮಾಡಿದಾಗ ಏನು ಯಾವ ರೀತಿ ಸಮಾಜ ಒಂದು ನಾವು ನೋಡಬಹುದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಸುಖವಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಸಹ ಇನ್ನೊಬ್ಬರ ಒಂದು ಕಷ್ಟ ಸುಖ ಸ್ಪಂದಿಸುವಂತಹ ಒಂದು ಕಾಸ್ಮಿಕ್ ಬ್ರದರ್ಹುಡ್, ಕಾಸ್ಮಿಕ್ ಫ್ರಾಟರ್ನಿಟಿ, ವಿಶ್ವ ಬಂಧುತ್ವ, ಆ ರೀತಿ ಒಂದು ಭಾವನೆ ಬೆಳೆಯುತ್ತೆ. ಹಾಗಾಗಿ ಒಬ್ಬರೊಬ್ಬರು ಪರಸ್ಪರವಾಗಿ ಖುಷಿಯಾಗಿರ್ತಾರೆ. ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಹ ನನಗೂ ಸಂತೋಷ ಆಗಬೇಕು, ಭಗವಂತನಿಗೆ ನಾನು ಮಾಡುವ ಕೆಲಸ ಪ್ರೀತಿ ಆಗಬೇಕು ಅನ್ನೋ ಭಾವನೆಯಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಅರ್ಜುನ, ನೀನು ಮಾಡುವ ಕೆಲಸದಲ್ಲಿ ಭಕ್ತಿ ಭಾವನೆಯಿಂದ, ಬ್ರಹ್ಮ ಭಾವನೆಯಿಂದ ನೀನು ಮಾಡುವ ಕೆಲಸದಲ್ಲಿ ನೀನು ಯಶಸ್ಸನ್ನು ಕಾಣ್ತೀಯ ಅಂತ ಹೇಳುವಂಥದ್ದು ಈ ಭಗವದ್ಗೀತಾ ಈ ಶ್ಲೋಕದ ಸಾರಾಂಶ. ಪುನಃ ಭೇಟಿಯಾಗೋಣ. ನಮಸ್ಕಾರ.